ಶಾಲೆಗೆ ಇವತ್ತು ನಾವೆಲ್ಲರೂ ಮುಗಿ ಹಾಕಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮೂಡಲಿ PO ಹಾಗೂ ಏನು ವಿಶ್ವದ ತಾಲೂಕು ಆಫೀಸರ್ ಆದಂಥ ಮಲವಣ್ಣರವ್ರ ಸರು, ಸರ್ಕಾರ ಸದಸ್ಯ ಎಲ್ಲ ತಿಮ್ಮೋಗಳ ಸರ್ ಬಗ್ಗೆ ಎಲ್ಲ ಸವಿಸ್ತರವಾಗಿ ಎಲ್ಲ ಕೇಳಿದ್ದಾರೆ. ಇವತ್ತು ಬಾಳೆಹಣ್ಣೆ ಕೊಡುವುದಲ್ಲಿ 3,000 ಬಾಳೆಹಣ್ಣು ಲೋಪಗಳು ಇರ್ಬೋದು. 3,000 ಬಾಳೆಹಣ್ಣು ತಿಂಗಳ ಕೊಡ್ತಾ ಇಲ್ಲ. ಜೊತೆಗೆ ಏನು ಕ್ಲಾಸ್ ರೂಮ್ದಲ್ಲಿ ಏನು ಕಸ ಕಡ್ಡಿ ಅಥವಾ ಗುಟ್ಕಾ ಅನೇಕ ಇನ್ನು ಹೊಲಸ ಎಲ್ಲ ಏನು 70-80 ವಿದ್ಯಾರ್ಥಿಗಳು ಏನಂದ್ರಪ್ಪ 70-80 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾವೆ. ಸುಮಾರು ತಿಮ್ಮಗಳು ಸರ್ ಬಂದು 6 ವರ್ಷ ಆಯಿತು. ಈ 6 ವರ್ಷದಲ್ಲೇ ಶಾಲೆಯನ್ನು ಪ್ರಗತಿಯನ್ನು ಮಾಡಿಲ್ಲ. ಬಿಸಿ ಊಟದಲ್ಲಿ ಸುಮಾರು ಬಾಳೆಹಣ್ಣು ಇರ್ಬೋದು, ತತ್ತಿ ಇರ್ಬೋದು ಅಥವಾ KBG ಇರ್ಬೋದು, ಸೌತಿಕಾಯಿ ಇರ್ಬೋದು ಎಲ್ಲ ಮಕ್ಕಳಿಗೆ ಕೊಡ್ತಾ ಇಲ್ಲ. ಇವತ್ತು ನಾವು ಅವ್ರನ್ನ ಸರ್ ಜೊತೆಗೆ ಬಿಸಿ ಊಟದ ಸಾಹೇಬರಾದಂಥ ಮಲವಣ್ಣವ್ರ ಜೊತೆಗೆ ಹಾಗೂ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸವಿಸ್ತಾರವಾಗಿ ಎಲ್ಲ ಕಂಡು ಬಂದಾಗ ಲೋಪದೋಷಗಳನ್ನು ಸಾಕಷ್ಟು ತಿಮ್ಮಪ್ಪ ಸರ್ ಅನುಭವಿಸಿದ್ದಾರೆ. ಅದಕ್ಕೆ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏನು ಹೇಳ್ತಪ್ಪ ಅಂದ್ರೆ ಈಗ ಸಾಂಕೇತಿಕ ಒಂದು ಮನವಿಯನ್ನು ಕೊಟ್ಟಿದ್ದೀವಿ, ಮನವಿಯನ್ನು ಕೊಡ್ತಾ ಇದ್ವಿ. ಇದಕ್ಕೆ ತಕ್ಷಣ ಅಧಿಕಾರಿಗಳು ಇದನ್ನ ಅವ್ರ ಮ್ಯಾಗ ಕ್ರಮ ಕೈಗೊಂಡು ಏನಂದ್ರೆ DDP ಆಗಿರ್ಬೋದು, ಕಮಿಷನರ್ ಜೊತೆಗೆ ಇರ್ಬೋದು, ಇದನ್ನು ಕಳಿಸಿ ಇವನ್ನ ಅಮಾನತ್ಲಿ ಇಡಬೇಕು. ಅಮಾನತ್ ಇಟ್ಟು ಏನು ಪಾಮಂಜಲಿ ಗ್ರಾಮದ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು. ಇದು ನ್ಯಾಯವನ್ನು ಕೊಡಿಸದೇ ಹೋದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ DDP ಕಚೇರಿ ಮುಖಾಂತರ ಹೋರಾಟವನ್ನು ಮಾಡ್ತೀವಿ. ಅಲ್ಲಿ ಧರಣಿ ಮಾಡೋದ್ರ ಮುಖಾಂತರ ಜೊತೆಗೆ ಧಾರವಾಡದ ಕಮಿಷನರ್ ಜೊತೆಗೆ ಅಲ್ಲಿ ಹೋಗಿ ಅವ್ರ ಮನೆ ಕೊಡುವಂಥ ಮುಂದಿನ ದಿನಮಾನದಲ್ಲಿ ಕೊಡುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಿದೆ. ಇವತ್ತು ಸಾಹೇಬರು ಅನೇಕ ಲೋಪದೋಷಗಳನ್ನು ಕಂಡು ಹಿಡ್ತಾರೆ. ಅದು ಸರಿಯಾಗಿ ಉತ್ತರವನ್ನು ಕೊಡದೆ ಹಾರಿಕೆ ಉತ್ತರವನ್ನು ಕೊಡ್ತಾರೆ. ಇವತ್ತು ಶಾಲೆ ಏನಾಗಿದೆ, ಪಾಮಂಜಲಿ ಶಾಲೆ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ ಏನಾಗಿತ್ತು ಅಂದ್ರೆ ಕಸದ ಗುಡ್ಡೆ ಆಗಿದೆ. ಅದಕ್ಕೆ ನಾವೆಲ್ಲರೂ ವಿನಂತಿಯಿಂದ ಕೇಳ್ತಾ ಇದ್ವಿ, ಏನು ಸಾಹೇಬ್ರಿದಲ್ಲ ನ್ಯಾಯ ಕೊಡಿಸ್ಬೇಕು. ಈ ಪಾಮಂಜಲಿ ಗ್ರಾಮದ ಎಲ್ಲರಿಗೂ ಹುಡುಗರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ವಿನಂತಿ ಐತಿ. ಬಲೋ ಭಾರತ್ ಮಾತಾ ಕಿ ಜೈ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಎಲ್ಲಾರ್ದು ಒಂದು ಕವರ್ ಮಾಡ್ತಾರೆ ಸೇರಿರ್ತಕ್ಕಂಥ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಗೋಕಾಕ್ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ ಕಾಮತನವರ ಸರ್ ಅವರು, ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಂಜು ಸರ್ ಅವರು, ಇಲ್ಲೇ ಜೊತೆಗೆ ಕೂಡಿರ್ತಕ್ಕಂಥ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಸಮಸ್ತ ಕಾರ್ಯದರ್ಶಿಗಳು, ಜೊತೆಗೆ ನಮ್ಮೆಲ್ಲ ಸದಸ್ಯರು, ನಿರ್ದೇಶಕರಿಗೆ ಈ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ನಮ್ಮ ತಿಮ್ಮವ್ವಗಳು ಸರ್ ಅವರು ಈ ಬಂದ ನಂತರ 6 ವರ್ಷಗಳಾಯಿತು ಈಗ ಬಂದು. ಏನೇನೂ ಅಭಿವೃದ್ಧಿ ಇಲ್ಲ. ಬೇರೆ ಬೇರೆ ರೀತಿಯ ಒಂದು ಇದರಲ್ಲಿ ರಿಸಲ್ಟ್ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಅದರ ಜೊತೆಗೆ ಬಿಸಿಯೂಟದಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳಿರ್ಬೋದು, ಅಂತರ ಸ್ವಚ್ಛತೆ ಇರಬಹುದು, ಇವೆಲ್ಲವುಗಳ ಬಗ್ಗೆ ಸವಿವರವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ನಾನು ಮತ್ತು ನಮ್ಮ ಅಕ್ಷರ ದಾಸೋಹದ ಸೊಳ್ಳೆ ಸಮ್ಮುಖದಲ್ಲಿ ಅವೆಲ್ಲವುಗಳನ್ನು ನಾವೆಲ್ಲ ತಿಳಿಸಿದ್ದೀರಿ. ಜೊತೆಗೆ ಈ ಮನವಿಯನ್ನು ಅವರ ಮೇಲೆ ಕ್ರಮ ಆಗಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ನಮಗೆ ಕೊಟ್ಟಿದ್ದೀರಿ. ಆ ಪ್ರಕಾರ ನಾವು ನಮ್ಮ ನಿಯಮಾನುಸಾರ ಏನು ಆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ನಾವು ಮೇಲಾಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಉಪಸ್ಥಿತಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂಥ ಮಾನ್ಯ ಬಸವರಾಜ ಕಾಮತನವರೇ ಮತ್ತು ನಮ್ಮ ಎಲ್ಲ ಉಪಾಧ್ಯಕ್ಷರು ಬಂದಿದ್ದಾರೆ, ಅಜ್ಜಿಯವರು, ನಮ್ಮ ಬಯ್ಯಾರ್ ಬಂದಿದ್ದಾರೆ, ಎಲ್ಲರಿಗೂ ಕೂಡ ನಮಸ್ಕಾರ ಹೇಳ್ತಾ, ಇವತ್ತೇನು ನೀವು ಈ ಶಾಲೆಯ ಮುಖ್ಯ ಶಿಕ್ಷಕರ ಮೇಲೆ ಒಂದು ದೂರನ್ನು ಕೊಟ್ಟಿದ್ದೀರಿ, ಆ ದೂರನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಇದ್ರ ಕುರಿತಾಗಿ ಮಾನ್ಯ BO ಸಾಹೇಬ್ ಹೇಳಿದಂಗೆ ನಾವು ಮಾನ್ಯ DDP ಸಾಹೇಬರ ಮುಖಾಂತರ ಇದನ್ನು ನಾವು ಯಾವ ರೀತಿ ಇದ್ರ ಮೇಲೆ ಇದಾಗಬೇಕು ಅನ್ನುವಂಥದ್ದು ನೋಡ್ತೀವಿ. ಇನ್ನೂ ಇದನ್ನು ಸಾರಾಸಗಟವಾಗಿ ಪರಿಶೀಲನೆ ಮಾಡಿ ಅದು ಯಾವ ರೀತಿ ನಮ್ಮ ಇಲಾಖಾ ನಿಯಮಾವಳಿ ಪ್ರಕಾರ ಇದನ್ನು ಮಾಡಬೇಕಾಗಿ ನೋಡ್ತೀವಿ. ಅದೇ ರೀತಿ BO ಸಾಹೇಬರು ಕೂಡ ಈಗಾಗಲೇ ಅದು ಸ್ಪಷ್ಟಪಡಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು.